Hi dear students, I am Bharat SN, your social science teacher. Dear students, today in this class we discuss about the new lesson in social part, social problems, ಸಾಮಾಜಿಕ ಸಮಸ್ಯೆಗಳು. Dear students, man is social animal. He lives in society. ಮನುಷ್ಯ ಸಮಾಜ ಜೀವಿ ಅಂತ ನಾನು ಹಿಂದಿನ ತರಗತಿಗಳಲ್ಲಿ ನಿಮಗೆ ಹೇಳಿದ್ದೀನಿ. ಇವನು ಸಮಾಜದಲ್ಲಿ ವಾಸಿಸ್ತಾ ಇದ್ದಾನೆ. ದೇರ್ ಆರ್ ಸೋ ಮೆನಿ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳನ್ನು ಕಾಣ್ತೀವಿ. ಈ ರೀತಿಯ ಸಮಸ್ಯೆಗಳನ್ನು ಕುರಿತು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಫಸ್ಟ್ ಒನ್, ಚೈಲ್ಡ್ ಲೇಬರ್, ಬಾಲಕಾರ್ಮಿಕ ಅಥವಾ ಬಾಲಕಾರ್ಮಿಕರು ಅಂತ ಕರಿತೀವಿ. ದಿಸ್ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಅವರ್ ಸೊಸೈಟಿ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖವಾದ ಸಮಸ್ಯೆ ಅಂದರೆ ಚೈಲ್ಡ್ ಲೇಬರ್, ಬಾಲಕಾರ್ಮಿಕ ಪದ್ಧತಿ ಅಂತ ಕರಿತೀವಿ. ಸೊ ವಾಟ್ ಈಸ್ ಚೈಲ್ಡ್ ಲೇಬರ್? ಮೀನಿಂಗ್ ಆಫ್ ಚೈಲ್ಡ್ ಲೇಬರ್: usually the labor of children of underage children is considered as labor. So usually the labor of children of underage children is considered as labor. Underage children ಅಂದರೆ ಅಪ್ರಾಪ್ತ ಮಕ್ಕಳು, ಅಪ್ರಾಪ್ತ ವಯಸ್ಸಿನ ಮಕ್ಕಳು ಅಂತ ಕರಿತೀವಿ. ಅಂಡರ್ ಏಜ್ ಚಿಲ್ಡ್ರನ್ ಅಂತಕ್ಕಂತಹ ಪದವನ್ನು. ಈ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿದ್ರೆ ಅವರನ್ನು ನಾವೇನಂತ ಕರಿಬೋದು? ಬಾಲಕಾರ್ಮಿಕರು ಅಂತ ನಾವು ಯೂಶಲಿ ಕಾಮನ್ ಆಗಿ ನಾವು ಹೇಳ್ತೀವಿ. ಬಟ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 years ಆರ್ ವರ್ಕಿಂಗ್ ಫಾರ್ ದ ಫೈನಾನ್ಷಿಯಲ್ ಕನ್ಸಿಡರೇಷನ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. ಸೊ ಅಕಾರ್ಡಿಂಗ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಸಂವಿಧಾನದ ಪ್ರಕಾರ, ಇಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 years ಆರ್ ವರ್ಕಿಂಗ್ ಫಾರ್ ದ ಫೈನಾನ್ಷಿಯಲ್ ಕನ್ಸಿಡರೇಷನ್, ದಿಸ್ ಈಸ್ ಕಾಲ್ಡ್ ಆಸ್ ಚೈಲ್ಡ್ ಲೇಬರ್. 14 ವರ್ಷದ ಒಳಗಿರ್ತಕ್ಕಂಥ ಯಾವುದೇ ಒಬ್ಬ ಮಗು ಅಥವಾ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ಯಾವುದೇ ಒಂದು ಎಕಾನಮಿಕ್ ಆಸ್ಪಿರೇಷನ್, ಆರ್ಥಿಕ ಕಾರಣದಿಂದಾಗಿ, ಆರ್ಥಿಕ ಬೇಡಿಕೆಯ ಕಾರಣದಿಂದಾಗಿ ಕೆಲಸದಲ್ಲಿ ತೊಡಗಿದರೆ, ಯಾವುದೇ ಒಂದು ಜಾಬನ್ನು ಅವನು ಮಾಡ್ತಿದ್ರೆ ಅಂಥರನ್ನ ಬಾಲಕಾರ್ಮಿಕರು ಅಂತ ಕರಿತೀವಿ. ಇದನ್ನು ಯಾರು ಹೇಳುತ್ತಾರೆ ಅಂದರೆ, ಯಾವ ಪ್ರಕಾರ ಅಂದರೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಚೈಲ್ಡ್ ಅಡಾಲಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1986. This is one of the child labor prohibition act. First one, no children below 14 years be employed in any sector of any reasons. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, 14 ವರ್ಷದ ಒಳಗಿರ್ತಕ್ಕಂಥ ಯಾವುದೇ ಒಂದು ಮಗು ಯಾವುದೇ ಒಂದು ಕೆಲಸವನ್ನು ಮಾಡುವ ಹಾಗಿಲ್ಲ, ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಯಲ್ಲಿ ಅವರು ತೊಡಗುವ ಹಾಗಿಲ್ಲ. ಅಕಾರ್ಡಿಂಗ್ ಟು ದ ಆರ್ಟಿಕಲ್ 14 ಆಫ್ ದಿಸ್ ಡಿಫೈನ್ ಆಫ್ ₹50,000 ಆ್ಯಂಡ್ 2 years ಇಂಪ್ರಿಸನ್ಮೆಂಟ್ ಈಸ್ ಇಂಪೋಸ್ಡ್ ಆನ್ ವಯೋಲೇಟರ್ಸ್. ಈ ಒಂದು ಕಾಯ್ದೆಯ ಪ್ರಕಾರ ಒಂದು ವೇಳೆ 14 ವರ್ಷದ ನಂತರ ಇರ್ತಕ್ಕಂಥ, 14 ವರ್ಷದ ಒಳಗಡೆ ಇರ್ತಕ್ಕಂತಹ ಮಗು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿದ್ದೇ ಆದರೆ ಆ ಮಗುವಿನ ಕೆಲಸದಲ್ಲಿ ತೊಡಗಿಸ್ತಕ್ಕಂಥ ಪೋಷಕರಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಬೇರೆ ಯಾವುದೇ ಒಬ್ಬ ಅಂಗಡಿಯ ಮಾಲೀಕನಾಗಿರ್ಬೋದು, ಅವನಿಗೆ 50,000 ರು ದಂಡವನ್ನು ಹಾಕ್ತಾರೆ. ಅದೇ ರೀತಿ 2 years ಇಂಪ್ರಿಸನ್ಮೆಂಟ್, 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತೆ. ಯಾವ ಆ್ಯಕ್ಟ್ ಪ್ರಕಾರ? ದ ಚೈಲ್ಡ್ ಅಡಾಲಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1986. Next, any family cannot engage their children
ಆಫ್ ಬಿಲೋ 14 ಇಯರ್ಸ್ ಇನ್ ಎನಿ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್. ಅಂದರೆ ಮಗು ಶಾಲೆಗೆ ಹೋಗ್ತಕ್ಕಂಥ ಅವಧಿಯಲ್ಲಿ ಆ ಮಗು ಶಾಲೆಗೆ ಹೋಗೋದನ್ನು ತಡೆದುಬಿಟ್ಟು ಮನೆಯ ಕೆಲಸಗಳಿಗೆ ತೊಡಗಿಸ್ತಕ್ಕಂಥದ್ದನ್ನು ಕೂಡ ಈ ಒಂದು ಕಾಯ್ದೆ ವಿರೋಧಿಸುತ್ತೆ. ಈ ಕಾಯ್ದೆಯ ಪ್ರಕಾರ ಅದು ಅಪರಾಧ. ಇಫ್ ದೇ ಆರ್ ದ ಪೇರೆಂಟ್ಸ್ ಆ್ಯಂಡ್ ದ ಹೆಡ್ ಆಫ್ ದ ಫ್ಯಾಮಿಲಿ ಈಸ್ ಡಿಕ್ಲೇರ್ಡ್ ಆ್ಯಸ್ ಅಫೆಂಡರ್ಸ್ ಆ್ಯಂಡ್ ಇಂಪೋಸ್ಡ್ ಎ ಫೈನ್ ಆಫ್ ₹10,000 ಆನ್ ದೆಮ್. ಒಂದು ವೇಳೆ ಯಾವುದೇ ಒಬ್ಬ ಪೋಷಕರು ತಮ್ಮ ಮಗುವನ್ನು ಶಾಲೆಗೆ ಕಳಿಸೋದನ್ನು ಬಿಟ್ಟು ಆ ಶಾಲೆಯ ಅವಧಿಯಲ್ಲಿ ಬೇರೆ ಯಾವುದಾದ್ರು ಮನೆ ಕೆಲಸಕ್ಕೆ ತೊಡಗಿಸಿದೆ ಆದರೆ ಅಂತಹ ಪೇರೆಂಟ್ಸಿಗೆ ₹10,000 ದಂಡವನ್ನು ವಿಧಿಸಲಾಗುತ್ತೆ ಈ ಒಂದು ಕಾಯ್ದೆಯ ಪ್ರಕಾರ. ಈ ಕಾಯ್ದೆಯನ್ನು ಯಾಕೆ ಜಾರಿಗೆ ತಂದಿದ್ದಾರೆ ಅಂದರೆ ಈ ಒಂದು ಬಾಲ ಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋದಕ್ಕೆ, ಫಾರ್ ಓವರ್ಕಮ್ ದಿಸ್ ಚೈಲ್ಡ್ ಲೇಬರ್ ಸಿಸ್ಟಮ್. ನೆಕ್ಸ್ಟ್, ರೀಸನ್ಸ್ ಫಾರ್ ಚೈಲ್ಡ್ ಲೇಬರ್. ಇದಕ್ಕೆ ಕಾರಣಗಳೇನು? ಈ ಚೈಲ್ಡ್ ಲೇಬರ್ ಉಂಟಾಗ್ತಕ್ಕಂಥ ಈ ಪದ್ಧತಿ ಉಂಟಾಗೋದಕ್ಕೆ ಏನೇನು ರೀಸನ್ಸ್ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್ ದಟ್ ಹಾನರ್ಸ್ ಆ್ಯಂಡ್ ಪ್ರೊಟೆಕ್ಟ್ ಚೈಲ್ಡ್ ರೈಟ್ಸ್. ಇಟ್ ಈಸ್ ದ ಮೇನ್ ರೀಸನ್ಸ್ ಫಾರ್ ದ ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್, ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್. ಸೊ ಲ್ಯಾಕ್ ಆಫ್ ಸೋಷಿಯಲ್ ಎನ್ವಿರಾನ್ಮೆಂಟ್, ಇಲ್ಲಿ ಸಾಮಾಜಿಕ ವಾತಾವರಣದಲ್ಲಿ ಉತ್ತಮ ವಾತಾವರಣ ಇಲ್ಲದೇ ಇರತಕ್ಕಂಥದ್ದು. ಅದೇ ರೀತಿ ಲ್ಯಾಕ್ ಆಫ್ ಪ್ರೊಟೆಕ್ಟ್ ಚೈಲ್ಡ್ ರೈಟ್ಸ್ ಅಂದರೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡದಲೇ ಇರತಕ್ಕಂಥದ್ದು. ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೈಟ್ಸ್ ಇದ್ದಾವೆ, ಆ ರೈಟ್ಸ್ಗಳನ್ನು ರಕ್ಷಣೆ ಮಾಡದಲೇ ಇರತಕ್ಕಂಥದ್ದು. ಇದರಿಂದ ಏನಾಗ್ತಿದೆ ಅಂದರೆ ಈಸ್ ದ ಮೈನ್ ರೀಸನ್ಸ್ ಫಾರ್ ದ ಚೈಲ್ಡ್ ಲೇಬರ್. ಬಾಲಕಾರ್ಮಿಕತನಕ್ಕಾಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಬಾಲ್ಯ ವಿವಾಹಕ್ಕಾಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್ ಮಕ್ಕಳ ಕಳ್ಳ ಸಾಗಾಣಿಕೆಗಾಗಿರ್ಬೋದು, ಇದೊಂದು ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಗುಡ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಇಲ್ಲದೇ ಇರತಕ್ಕಂಥದ್ದು, ಅದೇ ರೀತಿ ಲ್ಯಾಕ್ ಆಫ್ ಪ್ರೊಟೆಕ್ಟ್ ಚೈಲ್ಡ್ ರೈಟ್ಸ್ ಮಕ್ಕಳ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡದೇ ಇರತಕ್ಕಂತಹ ಕಾರಣದಿಂದಾಗಿ ಈ ಒಂದು ಚೈಲ್ಡ್ ಲೇಬರ್ ಸಿಸ್ಟಮ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಫೇಲ್ಯೂರ್ ಟು ಇಂಪ್ಲಿಮೆಂಟ್ ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್ ಹ್ಯಾಸ್ ರಿಸಲ್ಟೆಡ್ ಇನ್ ನಾನ್ ಅವೈಲಬಿಲಿಟಿ ಆಫ್ ಎಜುಕೇಷನ್ ಟು ಆಲ್ ಚಿಲ್ಡ್ರನ್. ಇಲ್ಲಿ ಕಡ್ಡಾಯ ಮತ್ತು ಸಾರ್ವತ್ರಿಕ ಶಿಕ್ಷಣ ಅಂತ ಕರಿತೀವಿ, ಕಂಪಲ್ಸರಿ ಆ್ಯಂಡ್ ಯೂನಿವರ್ಸಲ್ ಎಜುಕೇಷನ್, ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗ ಮಾಡೋದಕ್ಕೆ, ಜಾರಿಗೆ ತರೋದಕ್ಕೆ ಆಗದಲ್ಲೇ ಇರ್ತಕ್ಕಂಥದ್ದು. ಎಲ್ಲ ಮಕ್ಕಳಿಗೂ ಎಜುಕೇಷನ್ ಸಿಗದಲೇ ಇರ್ತಕ್ಕಂಥದ್ದು ಏನಾಗಿದೆ, ಈ ಒಂದು ಬಾಲಕಾರ್ಮಿಕತನ ಚೈಲ್ಡ್ ಲೇಬರ್ ಉಂಟಾಗೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇದನ್ನು ಕಡ್ಡಾಯವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯವಾಗ್ತಲೇ ಇರತಕ್ಕಂಥದ್ದು. ದಿಸ್ ಹ್ಯಾಸ್ ಫರ್ದರ್ ಇನ್ಕ್ರೀಸ್ಡ್ ದ ಪಾರ್ಟಿಸಿಪೇಷನ್ ಆಫ್ ದ ಚಿಲ್ಡ್ರನ್ ಇನ್ ಲೇಬರ್. ಈ ರೀತಿ ಈ ಆ್ಯಕ್ಟನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತರೋದಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಏನಾಗ್ತಿದೆ, ಈ ಒಂದು ಚೈಲ್ಡ್ ಲೇಬರ್ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತ ನಾವು ಹೇಳ್ಬೋದು. ಸೊ ದೀಸ್ ಆರ್ ದ ಮೈನ್ ರೀಸನ್ಸ್ ಫಾರ್ ಚೈಲ್ಡ್ ಲೇಬರ್. ನೆಕ್ಸ್ಟ್, ಡಿಮೆರಿಟ್ಸ್ ಆಫ್ ಚೈಲ್ಡ್ ಲೇಬರ್ ಆರ್ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್. ಈ ಚೈಲ್ಡ್ ಲೇಬರಿಂದ ಏನೇನು ದುಷ್ಪರಿಣಾಮಗಳು ಉಂಟಾಗ್ತಿದ್ದಾವೆ, ಡಿಮೆರಿಟ್ಸ್ ಏನು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಒನ್, ಚೈಲ್ಡ್ ಲೇಬರ್ ಅಫೆಕ್ಟ್ಸ್ ದ ಫಿಸಿಕಲ್ ಆ್ಯಂಡ್ psychological growth of children negatively. So this is one of the demerits. Child labor affects the physical and ಅಲ್ಲಿ ಲ್ಯಾಂಡ್ ಅಂತ ಮಿಸ್ಟೇಕ್ ಆಗಿದೆ, ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಗ್ರೋತ್ ಆಫ್ ಚಿಲ್ಡ್ರನ್ ನೆಗೆಟಿವ್ಲಿ. ಇಲ್ಲಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ದುಷ್ಪರಿಣಾಮ ಉಂಟಾಗುತ್ತೆ, ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೆ. ನೆಗೆಟಿವ್ ಎಫೆಕ್ಟ್ಸ್ ಆನ್ ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಗ್ರೋತ್, ಮಕ್ಕಳ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗಲ್ಲ. ಅವರ ಮಾನಸಿಕವಾಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಸೈಕಾಲಜಿಕಲ್ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವರ ಬೆಳವಣಿಗೆ ಏನಾಗುತ್ತೆ, ದುಷ್ಪರಿಣಾಮಕ್ಕೆ ಒಳಗಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಆ್ಯಸ್ ಚಿಲ್ಡ್ರನ್ ಎಂಗೇಜ್ಡ್ ಇನ್ ಲೇಬರ್ ಅಟ್ ಟೆಂಡರ್ ಏಜ್
ದೇ ಬಿಕಮ್ ಇಲ್ಲಿಟ್ರೇಟ್ಸ್. ಈ ಒಂದು ಚೈಲ್ಡ್ ಲೇಬರಿಂದ ಏನಾಗುತ್ತೆ, ಅವ್ರಿಗೆ ಎಜುಕೇಷನ್ನಿಂದ ಏನಾಗ್ತಾರೆ, ಅವರು ವಂಚಿತರಾಗ್ತಾರೆ ಈ ಒಂದು ಮಕ್ಕಳು. ಇದರಿಂದ ಏನಾಗುತ್ತೆ, ಅವರು ದೇ ಬಿಕಮ್ ಇಲ್ಲಿಟ್ರೇಟ್ಸ್, ಅನಕ್ಷರಸ್ಥರಾಗ್ತಾರೆ. ಆ್ಯಸ್ ಎ ರಿಸಲ್ಟ್ ದೇ ಮಿಸ್ ದೇರ್ ಬೇಸಿಕ್ ರೈಟ್ಸ್. ಸೊ ಆ್ಯಸ್ ದ ರಿಸಲ್ಟ್ ದೇ ಮಿಸ್ ದೇರ್ ಫಂಡಮೆಂಟಲ್ ರೈಟ್ಸ್. ಅವರ ಮೂಲಭೂತ ಹಕ್ಕನ್ನು, ಶಿಕ್ಷಣದ ಹಕ್ಕನ್ನು ಏನು ಮಾಡ್ತಾರೆ, ಅವರು ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು ಈ ಒಂದು ಚೈಲ್ಡ್ ಲೇಬರಿಂದ. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಡಿಮೆರಿಟ್ಸ್ ಆಫ್ ದ ಚೈಲ್ಡ್ ಲೇಬರ್. ನೆಕ್ಸ್ಟ್, ಸೊಲ್ಯೂಷನ್ಸ್ ಫಾರ್ ದ ಪ್ರಾಬ್ಲಮ್ ಆಫ್ ಚೈಲ್ಡ್ ಲೇಬರ್. ಹಾಗಾದರೆ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಏನು ಸೊಲ್ಯೂಷನ್, ಈ ಒಂದು ಚೈಲ್ಡ್ ಲೇಬರನ್ನು ತೊಲಗಿಸೋದಕ್ಕೆ ಏನು ಸೊಲ್ಯೂಷನ್ನ ನಾವು ತಗೋಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್, ಎನ್ಶ್ಯೂರಿಂಗ್ ಜೆಂಡರ್ ಈಕ್ವಾಲಿಟಿ ಆಲ್ವೇಸ್. ಎಲ್ಲ ಒಂದು ಸಿಚುವೇಷನಲ್ಲಿ, ಎಲ್ಲ ಸಂದರ್ಭದಲ್ಲಿ ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆಯನ್ನು ಸಾಧಿಸ್ತಕ್ಕಂಥದ್ದು. ಸ್ತ್ರೀ ಪುರುಷರಿಗೆ ಏನು ಲಿಂಗ ತಾರತಮ್ಯವನ್ನು ಮಾಡ್ದಲಿರ್ತಕ್ಕಂಥದ್ದನ್ನು ಜಾರಿಗೆ ತರಬೇಕು. ನೆಕ್ಸ್ಟ್, ಸ್ಟಾಪಿಂಗ್ ಮೈಗ್ರೇಷನ್ ಆಫ್ ಹೆಲ್ಪ್ಲೆಸ್ ಫ್ಯಾಮಿಲೀಸ್. ಅಂದರೆ ಅಸಹಾಯಕ ಕುಟುಂಬಗಳು ವಲಸೆ ಹೋಗೋದನ್ನು ತಡೀತಕ್ಕಂಥದ್ದು. ಅವರು ಹೆಲ್ಪ್ಲೆಸ್ ಫ್ಯಾಮಿಲೀಸ್ ಏನು ಮಾಡ್ತಾರೆ, ತಮ್ಮ ಆರ್ಥಿಕ ಸಮಸ್ಯೆಯಿಂದ, ಬಡತನದಿಂದ ಬೇರೆ ಕಡೆ ವಲಸೆ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಎಜುಕೇಷನ್ ಏನಾಗುತ್ತೆ, ಕಡಿತಗೊಳ್ಳುತ್ತೆ, ಕುಂಠಿತಗೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಲ್ಯಾಕ್ ಆಫ್ ಎಜುಕೇಷನ್. ಸೊ ವಿ ಸ್ಟಾಪಿಂಗ್ ಮೈಗ್ರೇಷನ್ ಆಫ್ ಹೆಲ್ಪ್ಲೆಸ್ ಫ್ಯಾಮಿಲೀಸ್. ಅವರು ವಲಸೆ ಹೋಗೋದನ್ನು ತಡಿತಕ್ಕಂಥದ್ದು. ಕ್ರಿಯೇಟಿಂಗ್ ಅವೇರ್ನೆಸ್ ಆನ್ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್. ಅಂದರೆ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಅದು ತಪ್ಪು ಅಂತಕ್ಕಂಥದ್ದನ್ನು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಅದೇ ರೀತಿ ಮಕ್ಕಳ ಕಳ್ಳ ಸಾಗಾಣಿಕೆ ಬಗ್ಗೆಯೂ ಕೂಡ ಜಾಗೃತಿಯನ್ನು ಮೂಡಿಸ್ಬೇಕು. ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾವು ಜಾಗೃತಿ ಮೂಡಿಸಿದಾಗ ಏನಾಗುತ್ತೆ, ಅವರ ಒಂದು ಬಾಲಕಾರ್ಮಿಕತನವನ್ನು ತಡಿಬೋದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಲಾಸ್ಟ್ ಒನ್, ಎನ್ಶ್ಯೂರಿಂಗ್ ಬೆಟರ್ ಇಂಪ್ಲಿಮೆಂಟೇಷನ್ ಆಫ್ ದ ಚೈಲ್ಡ್ ರೈಟ್ಸ್ ಥ್ರೂ ಗ್ರಾಮ ಪಂಚಾಯತ್ಸ್. ಲೋಕಲ್ ಲೆವೆಲಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ಸಿಂದ ಎಫೆಕ್ಟಿವ್ ಆಗಿ ಚೈಲ್ಡ್ ರೈಟ್ಸ್ಗಳನ್ನು, ಮಕ್ಕಳ ಹಕ್ಕುಗಳನ್ನು ಜಾರಿಗೆ ತರತಕ್ಕಂಥದ್ದು. ಮಕ್ಕಳ ಹಕ್ಕುಗಳ ಬಗ್ಗೆ ಯಾವುದೇ ರೀತಿಯಾಗಿ ಧಕ್ಕೆ ಉಂಟಾಗ್ದಂಗೆ ಅವನ್ನು ಕಾಪಾಡೋದು. ಈ ರೀತಿಯ ಸೊಲ್ಯೂಷನ್ಗಳನ್ನು ನಾವು ಕೈಗೊಂಡಾಗ ಏನಾಗುತ್ತೆ, ಈ ಚೈಲ್ಡ್ ಲೇಬರ್ ಅಂತಕ್ಕಂಥ ಪ್ರಾಬ್ಲಮ್ಮು ಓವರ್ಕಮ್ ಮಾಡೋದಕ್ಕೆ, ಕಡಿಮೆಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸೆಕ್ಸ್ಯುಯಲ್ ವೈಲೆನ್ಸ್ ಅಗೇನ್ಸ್ಟ್ ಚಿಲ್ಡ್ರನ್. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ದಿಸ್ ಈಸ್ ಒನ್ ಆಫ್ ದ ಮೇಜರ್ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಅವರ್ ಸೊಸೈಟಿ. ಇದು ಕೂಡ ಒಂದು ಮುಖ್ಯವಾದ ಸಾಮಾಜಿಕ ಸಮಸ್ಯೆ ಅಂತ ನಾವು ಹೇಳ್ಬೋದು. ಸೊ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸ್ಯುಯಲ್ ಅಫೆನ್ಸಸ್ ಆ್ಯಕ್ಟ್ 2012 is brought to address the increasing sexual offense against the children in families and public spaces. ಅಂದರೆ ಇಲ್ಲಿ ಒಂದು ಆ್ಯಕ್ಟನ್ನು ಜಾರಿಗೆ ತರ್ತಾರೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸ್ಯುಯಲ್ ಅಫೆನ್ಸಸ್ ಆ್ಯಕ್ಟ್ 2012. ಈ ಒಂದು ಆ್ಯಕ್ಟಿನ ಪ್ರಕಾರ ಶಾಲೆಯಲ್ಲೇ ಆಗಿರ್ಬೋದು, ಫ್ಯಾಮಿಲಿಯಲ್ಲೇ ಆಗಿರ್ಬೋದು, ಪಬ್ಲಿಕ್ ಸ್ಪೇಸಸ್ ಸಾರ್ವಜನಿಕ ಸ್ಥಳಗಳಲ್ಲೇ ಆಗಿರ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯವನ್ನು, ಸೆಕ್ಸ್ಯುಯಲ್ ಅಫೆನ್ಸಸ್ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ಸಲುವಾಗಿ ಈ ಒಂದು ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ಇದನ್ನು ತಡಿಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ. ಯಾವ ಆ್ಯಕ್ಟ್ ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸ್ಯುಯಲ್ ಅಫೆನ್ಸಸ್ ಆ್ಯಕ್ಟ್ 2012. So, according to this act, any act of unsafe touch, exploitation, harassment, under assault on any children under the age of 18 years is considered as sexual offense. ಈ ಒಂದು ಕಾಯ್ದೆ ಏನು ಹೇಳುತ್ತೆ ಅಂದರೆ 18 ವರ್ಷದ ಒಳಗಿರ್ತಕ್ಕಂತಹ ಹೆಣ್ಣು ಅಥವಾ ಗಂಡು ಯಾರ ಮೇಲೆ ಆಗಲಿ ಯಾವುದೇ ರೀತಿಯ
ಎನಿ ಟೈಪ್ ಆಫ್ ಸೆಕ್ಸ್ಯುಯಲ್ ಎಕ್ಸ್ಪ್ಲಾಯ್ಟೇಷನ್, ಲೈಂಗಿಕ ಶೋಷಣೆಯನ್ನಾಗಿರ್ಬೋದು, ಅದೇ ರೀತಿ ದೌರ್ಜನ್ಯವನ್ನಾಗಿರ್ಬೋದು, ಕಿರುಕುಳ ಆಗಿರ್ಬೋದು, ಹಲ್ಲೆ ಆಗಿರ್ಬೋದು, ಅದೇ ರೀತಿ ಅನ್ಸೇಫ್ ಟಚ್, ಅಸುರಕ್ಷಿತ ಸ್ಪರ್ಶ ಅಂತ ಕರಿತೀವಿ. ಈ ಯಾವುದನ್ನೇ ಮಾಡಿದ್ರೂ ಕೂಡ ಅದನ್ನೇನಂತ ಕರಿತೀವಿ, ಲೈಂಗಿಕ ದೌರ್ಜನ್ಯ, ಸೆಕ್ಸ್ಯುಯಲ್ ಅಫೆನ್ಸ್ ಅಂತ ಈ ಒಂದು ಆ್ಯಕ್ಟ್ ಕನ್ಸಿಡರ್ ಮಾಡುತ್ತೆ. ಇದು ಒಂದು ಅಪರಾಧ ಅಂತ ಹೇಳ್ಬಿಟ್ಟು ಈ ಆ್ಯಕ್ಟ್ ಹೇಳುತ್ತೆ. ಸೊ ದಿಸ್ ಆ್ಯಕ್ಟ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್ ಆನ್ June 19, 2012. ಈ ಒಂದು ಕಾಯ್ದೆಯನ್ನು ಜೂನ್ 19ರಂದು 2012 ಜೂನ್ 19ರಂದು ಜಾರಿಗೊಳಿಸಲಾಗುತ್ತೆ. ದ ಫಾಲೋಯಿಂಗ್ ಆರ್ ಕನ್ಸಿಡರ್ಡ್ ಸೆಕ್ಸ್ಯುಯಲ್ ಅಫೆನ್ಸಸ್ ಅಂಡರ್ ದಿಸ್ ಆ್ಯಕ್ಟ್. ಕೆಲವೊಂದು ಅಂಶಗಳನ್ನು ಸೆಕ್ಸ್ಯುಯಲ್ ಅಫೆನ್ಸ್ ಅಂತ ಹೇಳಿ ಈ ಒಂದು ಆ್ಯಕ್ಟ್ ಕನ್ಸಿಡರ್ ಮಾಡಿದೆ. ಆ ರೀತಿಯಲ್ಲೇ ಆ ಒಂದು ಆ್ಯಕ್ಟಿವಿಟೀಸ್ ಚಟುವಟಿಕೆ ನಡೆದರೆ ಅದು ಅಪರಾಧ. ಆ ಆ್ಯಕ್ಟಿವಿಟೀಸ್ ಯಾವುದು ಅಂದರೆ, ಫಸ್ಟ್ ಒನ್ ಪೆನಿಟ್ರೇಟಿವ್ ಸೆಕ್ಸ್ಯುಯಲ್ ಅಸಲ್ಟ್, ಲೈಂಗಿಕ ದೌರ್ಜನ್ಯ. ಸೆಕೆಂಡ್ ಒನ್ ಅಗ್ರವೇಟೆಡ್ ಪೆನಿಟ್ರೇಟಿವ್ ಸೆಕ್ಸ್ಯುಯಲ್ ಅಸಲ್ಟ್, ಅಂದರೆ ಬಲಾತ್ಕಾರ ಅಥವಾ ದುರುಪಯೋಗದ ಲೈಂಗಿಕ ದೌರ್ಜನ್ಯ ಅಂತ ಕರಿತೀವಿ. ನೆಕ್ಸ್ಟ್ ಸೆಕ್ಸ್ಯುಯಲ್ ಅಸಲ್ಟ್, ಲೈಂಗಿಕ ಹಲ್ಲೆ ಅಥವಾ ಕಿರುಕುಳ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಯೂಸಿಂಗ್ ಚಿಲ್ಡ್ರನ್ ಫಾರ್ ಪೋರ್ನೋಗ್ರಾಫಿಕ್ ಪರ್ಪಸ್, ಅಂದರೆ ಮಕ್ಕಳ ಚಿತ್ರಗಳನ್ನು, ಅಶ್ಲೀಲ ಚಿತ್ರಗಳ ತಯಾರಿಕೆಗೆ ಬಳಕೆ ಮಾಡ್ತಕ್ಕಂಥದ್ದು. ಇಷ್ಟರಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ನಡೆದು ಅದನ್ನು ಸೆಕ್ಸ್ಯುಯಲ್ ಅಫೆನ್ಸ್, ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೆ ಶಿಕ್ಷೆಯನ್ನು ನೀಡ್ತಾರೆ. ಇಫ್ ಎನಿ ಆಫ್ ದ ಅಬೋವ್ ಮೆನ್ಷನ್ಡ್ violence happens on the children, based on the nature of violence, severe punishments are imposed on the violators. ಈ ರೀತಿ ಯಾವುದೇ ರೀತಿಯ ಮೇಲೆ ಈ ಒಂದು 4 ಅಂಶಗಳಲ್ಲಿ ಯಾವುದೇ ರೀತಿಯ ಅಂಶಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ್ದೇ ಆದರೆ ಅವನ ಮೇಲೆ ಹಲವಾರು ವಿಧದ ಪನಿಷ್ಮೆಂಟ್ಗಳನ್ನು, ಶಿಕ್ಷೆಗಳನ್ನು ವಿಧಿಸಲಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಹಂಗರ್ ಅಂಡ್ malnutrition. This is also one of the social problems in our society. ಹಂಗರ್, ಹಸಿವು ಮತ್ತು ಅಪೌಷ್ಟಿಕತೆ. ಸೊ ಹಂಗರ್ ಈಸ್ ಎ ಸ್ಟೇಟ್ ವೇರ್ ದ ನೆಸೆಸರಿ ಕ್ಯಾಲೋರಿ ಆಫ್ ಫುಡ್ ಈಸ್ ನಾಟ್ ಅವೈಲಬಲ್ ಫಾರ್ ದ ಇಂಡಿವಿಜುವಲ್. ಹಂಗರ್ ಅಂತಕ್ಕಂಥದ್ದು, ಹಸಿವು ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಕ್ಯಾಲೋರಿ ಆಹಾರ ಅನಿವಾರ್ಯವಾಗಿ ಬೇಕಾಗುತ್ತೆ. ಆ ರೀತಿಯ ಆಹಾರ ಅವನಿಗೆ ದೊರಕದೇ ಇದ್ದರೆ ಅದನ್ನು ನಾವೆಂತ ಕರಿಬೋದು, ಹಸಿವು ಅಂತ ಕರಿಬೋದು. ಆ್ಯಂಡ್ ಇಂಡಿವಿಜುವಲ್ ನೀಡ್ಸ್ ರಿಕ್ವಿಸೈಟ್ ಕ್ವಾಂಟಿಟಿ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ವಿಟಮಿನ್ಸ್ ಆ್ಯಂಡ್ ಸಾಲ್ಟ್ಸ್. ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರೋಟೀನ್ಸ್ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫ್ಯಾಟ್ ಅಂಶ ಇರಬೇಕು, ವಿಟಮಿನ್ಸ್ ಇರಬೇಕು. ಈ ಎಲ್ಲ ಅಂಶಗಳನ್ನು ಇರತಕ್ಕಂಥ ಆಹಾರ ಒಬ್ಬ ಮನುಷ್ಯನಿಗೆ ಅವಶ್ಯಕವಾಗಿ ಬೇಕು. ಇಫ್ ದೀಸ್ ರಿಕ್ವೈರ್ಮೆಂಟ್ಸ್ ಆರ್ ನಾಟ್ ಫುಲ್ಫಿಲ್ಡ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಇನ್ವಿಸಿಬಲ್ ಹಂಗರ್. ಈ ಎಲ್ಲ ಅಂಶಗಳು ಇರ್ತಕ್ಕಂಥ ಆಹಾರ ವ್ಯಕ್ತಿಗೆ ಸರಿಯಾಗಿ ಸಿಗದಲೇ ಹೋದರೆ ಅದನ್ನು ನಾವೆಂತ ಕರಿಬೋದು, ಹಸಿವು, ಇನ್ವಿಸಿಬಲ್ ಹಂಗರ್, ಅಥವಾ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥದ್ದು, ಒಟ್ಟು ಹಸಿವು ಅಂತ ಇದನ್ನು ಕರಿತೀವಿ. ಸೊ ನಮ್ಮ ಭಾರತದಲ್ಲಿ ಹಸಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಎಷ್ಟೋ ಜನರಿಗೆ ಹಸಿದಾಗ ಊಟ ಸಿಗದಲೇ ಇರ್ತಕ್ಕಂತಹ ಬಡತನವನ್ನು ನಾವು ನೋಡ್ಬೋದು. ಸೊ ಅಕಾರ್ಡಿಂಗ್ ಟು FAO, in India and individual mites at least 1820 calorie of food. Any person who receives less than 1632 calories of food is considered as a person suffering from hunger and malnutrition. ಅಂದರೆ FAO ಅಂತಕ್ಕಂಥ ಒಂದು ವರದಿಯ ಪ್ರಕಾರ ಏನನ್ನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 1820 ಕ್ಯಾಲೋರಿ ಆಹಾರ ಬೇಕಾಗುತ್ತೆ. ಆದರೆ ಯಾವ ವ್ಯಕ್ತಿ 1632 ಕ್ಯಾಲೋರಿಗಿಂತ
ಕಡಿಮೆ ಕ್ಯಾಲೋರಿ ಆಹಾರವನ್ನು ಪಡಿತಾ ಇದ್ದಾನೆ ಅಂದರೆ, ಅವನಿಗೆ ಆಹಾರ ಸರಿಯಾದ ಕ್ಯಾಲೋರಿಯಲ್ಲಿ ಆಹಾರ ಸಿಗ್ತಿಲ್ಲ ಅಂದರೆ ಅದನ್ನು ಏನಂತ ಕನ್ಸಿಡರ್ ಮಾಡ್ತಾರೆ? ಆ್ಯಸ್ ಎ ಪರ್ಸನ್ ಸಫರಿಂಗ್ ಫ್ರಮ್ ಹಂಗರ್ ಆ್ಯಂಡ್ ಮಲ್ನ್ಯೂಟ್ರಿಷನ್. ಆ ವ್ಯಕ್ತಿ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್, ಹಂಗರ್ ಇಂಡೆಕ್ಸ್. ಹಸಿವಿನ ಸೂಚಕಗಳು ಅಂತ ಕರಿತೀವಿ ಹಂಗರ್ ಇಂಡೆಕ್ಸನ್ನು. ದ ಹಂಗರ್ ಇಂಡೆಕ್ಸ್ ಈಸ್ ದ ಟೋಟಲ್ ಆಫ್ ಆಲ್ ದೀಸ್ ಆಸ್ಪೆಕ್ಟ್ಸ್ ಆ್ಯಂಡ್ ಡಿವೈಡೆಡ್ ಬೈ ದ ನ್ಯೂಮರಲ್ 3. ಇಲ್ಲಿ ಕೆಳಗೆ ನೀಡತಕ್ಕಂಥ 3 ಅಂಶಗಳನ್ನು 3ರಿಂದ ಭಾಗಿಸಿದಾಗ ನಮಗೆ ಹಂಗರ್ ಇಂಡೆಕ್ಸ್, ಹಸಿವಿನ ಸೂಚಕ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ 3 ಅಂಶಗಳು ಯಾವುವು ಅನ್ನೋದನ್ನು ನೋಡೋಣ. ದ ಆವರೇಜ್ ಆಫ್ ಪೀಪಲ್ ಹೂ ರಿಸೀವ್ ಲೆಸ್ ದೆನ್ ಮಿನಿಮಮ್ ಕ್ಯಾಲೋರಿ ಆಫ್ ಫುಡ್ ರಿಕ್ವೈರ್ಡ್. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿಗೆ ನಿಗದಿತವಾಗಿ ಕನಿಷ್ಠ ಕ್ಯಾಲೋರಿ, ಮಿನಿಮಮ್ ಕ್ಯಾಲೋರಿ ಆಹಾರ ದೊರಕದೇ ಇರತಕ್ಕಂತಹ ವ್ಯಕ್ತಿಯ ಒಂದು ಪ್ರಮಾಣವನ್ನು ಮೊದಲು ಕನ್ಸಿಡರ್ ಮಾಡ್ತಕ್ಕಂಥದ್ದು. ದ ಆವರೇಜ್ ಆಫ್ ಚಿಲ್ಡ್ರನ್ ಹೂ ಆರ್ ಬಿಲೋ 5 years ಆಫ್ ಏಜ್ ಆ್ಯಂಡ್ ಅಂಡರ್ ವೆಯ್ಟ್. 5 ವರ್ಷದ ಕೆಳಗಿರ್ತಕ್ಕಂಥ ವ್ಯಕ್ತಿ ಸರಾಸರಿ ತೂಕಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳ ಒಂದು ಪ್ರಮಾಣ. ಅಂದರೆ ನಿಗದಿತವಾಗಿ ಒಬ್ಬ ವ್ಯಕ್ತಿ ಇಷ್ಟು ತೂಕ ಇರಬೇಕು ಅಂತ ಇರುತ್ತೆ, ಇಷ್ಟು ಏಜಿಗೆ ಇಷ್ಟು ತೂಕ ಇರಬೇಕು ಅಂತ ಇರುತ್ತೆ. ಅದಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ರೆ ಅಂತಹ ಮಕ್ಕಳ ಪ್ರಮಾಣವನ್ನು ಮೊದಲು ಕನ್ಸಿಡರ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್, ದ ಮೋರ್ಟಾಲಿಟಿ ರೇಟ್ ಆಫ್ ಚಿಲ್ಡ್ರನ್ ಬಿಲೋ 5 years ಆಫ್ ಏಜ್. ಮಾರ್ಟಾಲಿಟಿ ರೇಟ್ ಅಂದರೆ ಮಕ್ಕಳ ಮರಣ ದರ ಅಂತ ಕರಿತೀವಿ. ಅಂದರೆ 5 ವರ್ಷದ ಒಳಗಿನ ಮಕ್ಕಳ ಮರಣ ದರವನ್ನು, 5 ವರ್ಷದ ಒಳಗಿನ ಮಕ್ಕಳು ಎಷ್ಟು ಮರಣ ಹೊಂದಿದ್ದಾರೆ ಅನ್ನೋದನ್ನು ಕೂಡ, ಅದರ ಒಂದು ಪ್ರಮಾಣವನ್ನು ಕೂಡ ಕನ್ಸಿಡರ್ ಮಾಡಬೇಕು. ಈ 3 ಅಂಶಗಳನ್ನು ಕನ್ಸಿಡರ್ ಮಾಡಿಬಿಟ್ಟು ಅದನ್ನು 3ರಿಂದ ಡಿವೈಡ್ ಮಾಡಿದಾಗ ಹಂಗರ್ ಇಂಡೆಕ್ಸ್, ಹಸಿವಿನ ಸೂಚಕ ಸಿಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಮಲ್ನ್ಯೂಟ್ರಿಷನ್, ಅಪೌಷ್ಟಿಕತೆ ಅಂತ ಕರಿತೀವಿ. ಆಸ್ ಪರ್ ದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಆಫ್ 2011, women in Karnataka rural areas have a body mass index BMI of 24.3, whereas the urban women have a body mass index of 16.2. ಇಲ್ಲಿ ನಾವು ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆ ಅಂತ ಕರಿತೀವಿ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 2011 ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4ರ ಪ್ರಕಾರ ಏನಾಗುತ್ತೆ ಅಂದರೆ, ಕರ್ನಾಟಕದಲ್ಲಿದ್ದ ರೂರಲ್ ಏರಿಯಾದಲ್ಲಿ 24.3% ಲೇಡೀಸ್ ಏನಾಗಿದ್ದಾರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದರೆ ಕನಿಷ್ಠ ತೂಕ, ಅಂದರೆ ಒಬ್ಬ ವ್ಯಕ್ತಿ ಇಂತಿಷ್ಟು ತೂಕ ಇರಬೇಕು ಅಂತಿರುತ್ತೆ, ಅದಕ್ಕಿಂತ ಕಡಿಮೆ ಹೊಂದಿರತಕ್ಕಂತಹ ತೂಕವನ್ನು ಸೂಚಿಸ್ತಕ್ಕಂಥದ್ದು. ಕನಿಷ್ಠ ತೂಕಕ್ಕಿಂತ ಕಡಿಮೆ ತೂಕವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯನ್ನು ಸೂಚಿಸ್ತಕ್ಕಂಥದ್ದನ್ನು ನಾವೆಂತ ಕರಿತೀವಿ ಬಾಡಿ ಮಾಸ್ ಇಂಡೆಕ್ಸ್ BMI ಅಂತ ಕರಿತೀವಿ. ಇಲ್ಲಿ ಮಹಿಳೆಯರು ಏನಾಗಿದ್ದಾರೆ, ರೂರಲ್ ಏರಿಯಾದಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರು 16.2 ಏನು ಬಾಡಿ ಮಾಸ್ ಇಂಡೆಕ್ಸಿನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಅಂದರೆ 16.2ರಷ್ಟು ತೂಕವನ್ನು, ಅತ್ಯಂತ ಕನಿಷ್ಠ ತೂಕ ಹೊಂದಿರತಕ್ಕಂತಹ ವ್ಯಕ್ತಿಯ ಪ್ರಮಾಣವನ್ನು ನೋಡ್ತೀವಿ. ಅದೇ ರೀತಿ ಅರ್ಬನ್ ಏರಿಯಾಗೆ ಕಂಪೇರ್ ಮಾಡಿದರೆ, ಸಿಟಿಗೆ ಕಂಪೇರ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಇಲ್ಲಿ ರೂರಲ್ ಏರಿಯಾದು 24.3 ಇದೆ BMI ಬಾಡಿ ಮಾಸ್ ಇಂಡೆಕ್ಸ್. ಅದೇ ರೀತಿ ನಗರ ಪ್ರದೇಶಕ್ಕೆ ನೋಡಿದಾಗ 16.2 ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಷ್ಟು ರೀತಿಯಾಗಿ ವ್ಯತ್ಯಾಸವನ್ನು ಕಾಣ್ತೀವಿ. ಹಳ್ಳಿಯಲ್ಲಿ ಅಪೌಷ್ಟಿಕತೆಯ ಪ್ರಮಾಣ BMI ಏನಿದೆ ಹೆಚ್ಚಾಗಿದೆ, 24.3 ಹಳ್ಳಿಯಲ್ಲಿ ಕಾಣ್ತೀವಿ. ವೇರಾಸ್ ದ ಅರ್ಬನ್ ಏರಿಯಾ ವುಮೆನ್ ಹ್ಯಾವ್ ಎ ಬಾಡಿ ಮಾಸ್ ಇಂಡೆಕ್ಸ್ ಆಫ್ 16.2 ಅಂತ ನಾವು ನೋಡ್ಬೋದು. ಸೊ ಇನ್ ಆರ್ಡರ್ ಟು ಪ್ರೊವೈಡ್ ಹೆಲ್ತ್ ಸೆಕ್ಯೂರಿಟಿ, ದೀಸ್ ಫ್ಯಾಮಿಲೀಸ್ ಆರ್ ರಿಸೀವಿಂಗ್ ಪ್ರಾವಿಷನ್ಸ್ ಫ್ರಮ್ ದ ಪಬ್ಲಿಕ್ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್.
ಇದಕ್ಕೆ ಸೊಲ್ಯೂಷನ್ ಏನು? ಮಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆಗೆ ಸೊಲ್ಯೂಷನ್ ನೋಡಿದಾಗ ಹಲವಾರು ಪ್ರೋಗ್ರಾಮ್ಸ್ಗಳನ್ನು ನಮ್ಮ ಗೋರ್ಮೆಂಟ್ ಹಾಕ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಪಡಿತರ ಚೀಟಿ ವ್ಯವಸ್ಥೆ, ನ್ಯಾಯ ಬೆಲೆಯಲ್ಲಿ ಆಹಾರವನ್ನು ನೀಡತಕ್ಕಂಥದ್ದು, ಈ ರೀತಿ ಯೋಜನೆಗಳಿಂದ ಸೊ ದೀಸ್ ಫ್ಯಾಮಿಲೀಸ್ ಆರ್ ರಿಸೀವಿಂಗ್ ಪ್ರಾವಿಷನ್ಸ್ ಫ್ರಮ್ ದ ಪಬ್ಲಿಕ್ ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಅಂದರೆ ಈ ರೀತಿಯ ಹಲವಾರು ಕರ್ನಾಟಕದಲ್ಲಿ ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ನ್ಯಾಯ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ನೀಡ್ತಾ ಇದ್ದಾರೆ. ಈ ರೀತಿಯಿಂದ ಅಪೌಷ್ಟಿಕತೆಯನ್ನು ನಾವು ತೊಲಗಿಸ್ಬೋದು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಅವರ್ society. So gender is a concept that is used to describe men and women. So gender is one of the concept. It is used for describe men and women. ಮಹಿಳೆ ಮತ್ತು ಪುರುಷ ಅಂತಕ್ಕಂತಹ ವರ್ಗೀಕರಣ ಮಾಡೋದಕ್ಕೋಸ್ಕರ ಈ ಜೆಂಡರ್ ಅಂತಕ್ಕಂತಹ ಒಂದು ಪದವನ್ನು ಬಳಕೆ ಮಾಡಲಾಗಿದೆ. ಇಟ್ ಈಸ್ ಕಾಮನ್ ಟು ಅಂಡರ್ಸ್ಟ್ಯಾಂಡ್ ಜೆಂಡರ್ ಫ್ರಮ್ ದ ವುಮೆನ್ಸ್ ಪರ್ಸ್ಪೆಕ್ಟಿವ್ ಓನ್ಲಿ. ಇದು ಸ್ತ್ರೀ ಪುರುಷ ಅಂತಕ್ಕಂತಹ ವಿಭಾಗ ಮಾಡೋದಕ್ಕೆ, ಅವ್ರನ್ನ ಡಿವೈಡ್ ಮಾಡೋದಕ್ಕೆ ಈ ಒಂದು ಪದವನ್ನು ಬಳಕೆ ಮಾಡಿದ್ದು ಕೂಡ ಹೆಚ್ಚಾಗಿ ಇದನ್ನು ಮಹಿಳೆಯರಿಗೋಸ್ಕರನೇ ಹೆಚ್ಚಾಗಿ ಈ ಪದವನ್ನು ಬಳಕೆ ಮಾಡಲಾಗುತ್ತೆ. ಜೆಂಡರ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲಿ ಬರ್ತಕ್ಕಂಥದ್ದು ಮಹಿಳೆಯರು. ಸೊ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಆರ್ ದ ಒನ್ಸ್ ಹೂ ಆರ್ ಯೂಶಲಿ ಲೆಫ್ಟ್ ಬಿಹೈಂಡ್ ಇನ್ ದ ಡೆವಲಪ್ಮೆಂಟಲ್ ಪ್ರೋಸೆಸ್. ಇಲ್ಲಿ ಮುಖ್ಯವಾಗಿ ಡೆವಲಪ್ಮೆಂಟಲ್ ಪ್ರೋಸೆಸ್, ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಏನಾಗಿದ್ದಾರೆ ಮಹಿಳೆಯರು, ಅದೇ ರೀತಿ ಹೆಣ್ಣು ಮಕ್ಕಳು ಏನಾಗಿದ್ದಾರೆ ಅದರಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ಬೋದು. ಅದರಿಂದ ಹೊರಗುಳಿದ್ಬಿಟ್ಟಿದ್ದಾರೆ. ಡೆವಲಪ್ಮೆಂಟ್ ಪ್ರೋಸೆಸ್ ನೋಡಿದಾಗ ಪುರುಷರಿಗೆ ಕಂಪೇರ್ ಮಾಡಿದಾಗ ಮಹಿಳೆಯರು ಏನಾಗಿದ್ದಾರೆ ಹಿಂದೆ ಉಳಿದಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಟೈಪ್ಸ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಲಿಂಗ ತಾರತಮ್ಯದ ವಿಧಗಳನ್ನು ನಾವು ನೋಡ್ತೀವಿ. ಯಾವ ಯಾವ ಟೈಪ್ಸಲ್ಲಿ ಲಿಂಗ ತಾರತಮ್ಯ ನಡೀತಾ ಇದೆ ಅಂತ ನಾವು ನೋಡೋಣ. ಫಸ್ಟ್ ಒನ್, ಇನ್ಇಕ್ವಾಲಿಟಿ ಇನ್ ಬರ್ತ್ ರೇಟ್. ಅಂದರೆ ಬರ್ತ್ ರೇಟ್ ಅಂದರೆ ಜನನ ಪ್ರಮಾಣದಲ್ಲಿ ಅಸಮಾನತೆ. ಇದು ಕೂಡ ಒಂದು ವಿಧ ಅಂತ ಹೇಳ್ಬೋದು ಜೆಂಡರ್ ಡಿಸ್ಕ್ರಿಮಿನೇಷನಲ್ಲಿ. ಇದರಿಂದ ಏನಾಗ್ತಿದೆ ಅಂದರೆ ಫೀಮೇಲ್ ಫೆಟಿಸೈಡ್ ಅಂತ ಕರಿತೀವಿ, ಭ್ರೂಣಹತ್ಯೆ ಅಂತ ಕರಿತೀವಿ. ಹೆಣ್ಣು ಅಂತಕ್ಕಂಥ ಹೆಣ್ಣಿನ ಲಿಂಗವನ್ನು ಪತ್ತೆ ಮಾಡಿ, ಭ್ರೂಣದ ಲಿಂಗವನ್ನು ಪತ್ತೆ ಮಾಡಿ ಅದು ಹೆಣ್ಣು ಅಂತ ಗೊತ್ತಾದಾಗ ಅದನ್ನು ಹತ್ಯೆ ಮಾಡ್ತಕ್ಕಂಥದ್ದು ಜೆಂಡರ್ ಬೇಸ್ಡ್ ಫೆಟಿಸೈಡ್ ಅಂತ ಕರಿತೀವಿ. ಫೀಮೇಲ್ ಫೆಸಿಟೈಡ್ ಅಂದರೆ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡ್ತಕ್ಕಂತಹ ಪದ್ಧತಿ ಕೂಡ ಇದೆ ಅಂತ ಹೇಳ್ಬೋದು. ಇದರಿಂದ ಏನಾಗ್ತಿದೆ ಇನ್ಇಕ್ವಾಲಿಟಿ ಇನ್ ಬರ್ತ್ ರೇಟ್, ಜನನ ಪ್ರಮಾಣದಲ್ಲಿ ಏನಾಗ್ತಿದೆ ಅಸಮಾನತೆ ಉಂಟಾಗೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಇನ್ಇಕ್ವಾಲಿಟಿ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಸೌಕರ್ಯದಲ್ಲಿ ಅಸಮಾನತೆ. ನಾವು ಪುರುಷರಿಗೆ ಕಂಪೇರ್ ಮಾಡಿದಾಗ ಸ್ತ್ರೀಯರಿಗೆ ಮೂಲ ಸೌಕರ್ಯದ ಕೊರತೆಯನ್ನು ನಾವು ಕಾಣ್ತೀವಿ. ಅವರಿಗೆ ಅವಶ್ಯಕವಾಗಿ ಬೇಕಾಗ್ತಕ್ಕಂಥ ಸೌಲಭ್ಯಗಳು ಇಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇನ್ಇಕ್ವಾಲಿಟಿ ಇನ್ ಆಪರ್ಚುನಿಟೀಸ್, ಅವಕಾಶಗಳಲ್ಲಿ ಅಸಮಾನತೆ. ನಾವು ಪುರುಷರಿಗೆ ಹೋಲಿಕೆ ಮಾಡಿದಾಗ ಮಹಿಳೆಯರಿಗೆ ಅವಕಾಶಗಳಲ್ಲಿ ಕೊರತೆ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ದ ಆಪರ್ಚುನಿಟೀಸ್ ಫಾರ್ ವುಮೆನ್ ಆರ್ ಲೆಸ್ ಇನ್ ಹೈಯರ್ ಎಜುಕೇಷನ್ ವೆನ್ ಕಂಪೇರ್ಡ್ ಟು ಮೆನ್. ಎಜುಕೇಷನಲ್ಲೂ ಕೂಡ ಹೈಯರ್ ಎಜುಕೇಷನ್ ಅಂತ ಬಂದಾಗ ಹುಡುಗರಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತೀವಿ. ಅದೇ ಮಹಿಳೆಯರಿಗೆ ಹೈಯರ್ ಎಜುಕೇಷನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡೋದಿಲ್ಲ ಅಂತ ನಾವು ಹೇಳ್ಬೋದು. ಈ ರೀತಿಯ ಒಂದು ಸಮಾಜದ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಇನ್ಇಕ್ವಾಲಿಟಿ ಇನ್ ಓನರ್ಶಿಪ್ ಅಂದರೆ ಲೀಡರ್ಶಿಪ್, ಒಡೆತನದಲ್ಲಿ ಅಸಮಾನತೆಯನ್ನು ನೋಡ್ತೀವಿ. ಸೊ ಇನ್ಇಕ್ವಾಲಿಟಿ ಇನ್ ದ ಓನರ್ಶಿಪ್ ಈಸ್ ಮೋರ್ ಎವಿಡೆಂಟ್ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್ ಇನ್ ಸೊಸೈಟೀಸ್. ನಮ್ಮ ಸಮಾಜದಲ್ಲಿ ನೋಡಿದಾಗ ಮಹಿಳೆಯರಿಗೆ ನಾಯಕತ್ವ, ಲೀಡರ್ಶಿಪ್ ಅಥವಾ ಓನರ್ಶಿಪ್ ಅಂತ ಕರಿತೀವಿ, ಒಡೆತನದ ಹಕ್ಕನ್ನು ಪುರುಷರಿಗೆ ಕಂಪೇರ್ ಮಾಡಿದಾಗ ಕಡಿಮೆಯಾಗಿ ನೀಡೋದನ್ನು ನಾವು ಕಾಣ್ತೀವಿ.
Fifth one, inequality in family. ಸೊ ಫ್ಯಾಮಿಲಿಯಲ್ಲಿ ಕೂಡ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಎವಿಡೆಂಟ್ ಇನ್ ಫ್ಯಾಮಿಲಿ ಸ್ಟ್ರಕ್ಚರ್ ಟು. ಒಂದು ಫ್ಯಾಮಿಲಿಯಲ್ಲಿ ಕೂಡ ಪುರುಷರ ನಿರ್ಧಾರನೇ ಅಂತಿಮವಾಗಿರ್ತಕ್ಕಂತಹ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಫ್ಯಾಮಿಲಿಯಲ್ಲೂ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನನ್ನು ಕಾಣ್ತೀವಿ. ಸೊ ದೀಸ್ ಆರ್ ದ ಮೇನ್ ಟೈಪ್ಸ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್. Okay, dear students, understand? Dear students, today in this class we discussed about the child labor and sexual harassment on children and hunger and malnutrition and gender discrimination and types of gender discrimination. Okay, in the next class we discuss about the child marriage, human trafficking of children, step to solve the problems. Okay, dear students, write down the homework. 4 questions. First one, who are the child laborers? Second, name any 2 social problems of India. Third questions, what are the reasons for child labor? Last question, what are the types of gender discrimination? Okay, thank you.